ಅಜಯ್, ಇದು ಸ್ಪೋರ್ಟ್ಸ್ ಚಾನಲ್ ಯಾವುದು? ಅದು ಯಾರೋ ಗೊತ್ತು, ನೀನೇ ನೋಡ್ಕೋ ಹೋಗೋ. ಅದೇನೋ ಅಂತಾರಲ್ಲ, ಅಜ್ಜಿಗೆ ಅರಿವಿ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಅಲ್ಲ, ನಾನು ಇವತ್ತೆಲ್ಲರೂ ಇಷ್ಟು ಖುಷಿಯಾಗಿದ್ದೀವಿ, ನಾಳೆ ಎಲ್ಲರೂ ಊರಿಗೆ ಹೋಗ್ಬಿಡ್ತೀರಿ, ಬೇಜಾರಾಗುತ್ತೆ, ಮನೆಯೆಲ್ಲ ಬಣ ಬಣ ಅನ್ನತ್ತೆ. ಅದ್ರ ಚಿಂತೆ ನನಗಾಗಿದೆ. ಇವನು ಟಿ ವಿ ಬೇಕಂತೆ, ಟಿ ವಿ ನೋಡು. ಅಜ್ಜಿ, ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಿಮಗೆ ಬೇಜಾರು ಆಗಬಾರ್ದು ಅಂತಾನೆ ನಿಮ್ಮ ಮುದ್ದಿನ ಮೊಮ್ಮಗ ಇವರಿಬ್ಬರನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ. ಆಗ ಬಣಬಣ ಅನ್ನಲ್ಲ, ಗಿಲಿಗಿಲ ಅಂತ ಇರುತ್ತೆ. ಒಂದೇ ವ್ಯತ್ಯಾಸ ಏನು ಅಂದರೆ, ನೀವು ನನಗೆ ತಿವಿಯೋ ಬದಲು ಇವನಿಗೆ ತಿವಿಬೇಕು. ಅವನಿಗೆ ತಿವಿದ್ರೆ ನಿನಗೆ ತಿವ್ದಂಗೆ ಆಗಬೇಕಲ್ಲ, ನಮಗೆ ಸಮಾಧಾನ ಆಗಬೇಕಲ್ಲ. ನಿನಗೆ ತಿವ್ದಾಗಲೇ ನಂಗೆ ಸಮಾಧಾನ ಆಗೋದು. ಆಯ್ತು, ಅವಾಗ ಬಂದು ತಿವಿಸ್ಕೊಂಡು ಹೋಗ್ತೀನಿ. ಸರ್, ಗೌತಮ್ ದಿವಾನ್ ಅವರು ಇದೇ ಲೋಗೋ ಇಟ್ಕೊಂಡು ಹೊಸ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಈ ಲೋಗೋ ನಿಮಗೆ ಸೇರಬೇಕು ಅಂತ ಹೇಳ್ತಿರೋದಾ? ದಿವಾನ್ ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ಬನೇನ ಇರೋದು? ಈ ಒಂದು ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ಬ ಭಾಗನೇ ಹೊರತು ಇಡೀ ಫ್ಯಾಮಿಲಿ ಅವನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ನಮ್ಮ ತಂದೆ ಹೋದ ನಂತರ ಈ ಇಡೀ ಪ್ರಾಪರ್ಟೀಸ್ನಾಗಿರ್ಬೋದು, ಬಿಸ್ನೆಸ್ನಾಗಿರ್ಬೋದು, ಆತ ಒಬ್ಬ ಕೇರ್ ಟೇಕರ್ ಆಗಿ ನೋಡ್ಕೊಂಡೇ ಹೊರತು ಯಾವುದಕ್ಕೂ ಆತ ಓನರ್ ಅಲ್ಲ. ಗುಂಡು, ಇಷ್ಟೆಲ್ಲ ಮಾಡಿದ್ರು ಇನ್ನೂ ಅವನಿಗೆ ಸಮಾಧಾನ ಇಲ್ಲ ನೋಡು. ಅವನೇನು ಮನುಷ್ಯ ಏನೋ, ಅವನು ರಾಕ್ಷಸ. ಸೊ ಫೈನಲಿ ನಾನು ಹೇಳ್ತಿರೋದು ಏನು ಅಂತ ಅಂದರೆ, ಆ ಲೋಗೋ ನನಗೆ ಸೇರಿತ್ತು, ನನ್ನ ಸ್ವಂತದ್ದು. ಗೌತಮ್, ಇವು ನೀನು ಸುಮ್ಮನೆ ಬಿಡಂಗೆ ಕಾಣೆ. ಬೆನ್ನಿಗೆ ಬಿದ್ದು ಬೇತಾಳಂತಾರ ಆಡ್ತಾರೆ. ಒಂದೊಂದು ಜನ್ಮನ. ಹಲೋ ಸರ್, ಆಫೀಸ್ ಮುಂದೆ ಜನ ಸೇರಿದ್ದಾರೆ ಸರ್, ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಆಗೋ ಥರ ಇದೆ ಸರ್, ಬೇಗ ಬನ್ನಿ ಸರ್. ಯಾಕೆ, ಏನಾಯ್ತು? ಗೊತ್ತಿಲ್ಲ ಸರ್, ಏನೋ ನ್ಯೂಸ್ ನೋಡಿ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆನಂದ್ ಸರ್ಗೆ ಬೇರೆ ಹೊಡೆದ್ಬಿಟ್ರು, ತುಂಬಾ ಕೋಪದಲ್ಲಿದ್ದಾರೆ ಸರ್. ವಾಟ್? ಆನಂದ್ ಮೇಲೆ ಅಸಾಲ್ಟ್ ಆಯ್ತಾ? ಓಕೆ, ನೀವೇನು ಪ್ಯಾನಿಕ್ ಆಗಬೇಡಿ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ಸರಿ ಸರ್. ಏನಾಯ್ತು? ಆಫೀಸ್ ಹತ್ರ ಗಲಾಟೆ ಆಗ್ತಿದೆ ಅಂತೆ. ಅಯ್ಯೋ ದೇವ್ರೆ. ಕರೀರಿ ನಿಮ್ಮ ಬಾಸ್ ಗೌತಮ್ ದಿವಾನ್ ಅವ್ರನ್ನ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಗೌತಮ್ ದಿವಾನ್, ಇವತ್ತಿಗೆ ನೀನು ಸತ್ತೆ, ಸರ್ವನಾಶ. ಬೇಕೇ ಬೇಕು, ಬೇಕೇ ಬೇಕು. ಏನ್ ಪಾರ್ಥ ಇದು? ಎಲ್ಲ ಕಡೆ ಇದೇ ಸುದ್ದಿ. ಹೌದು ಮಹಿ, ಸಿಚುವೇಶನ್ ಚೆನ್ನಾಗಿಲ್ಲ, ಜನ ತುಂಬ ಕೋಪದಲ್ಲಿದ್ದಾರೆ. ಅದೇ ನಮ್ಮಮ್ಮ ಅಲ್ಲಿ ಅಷ್ಟೊಂದು ಜನ ಗಲಾಟೆ ಮಾಡ್ತಿದ್ದಾರೆ. ಅಮ್ಮಮ್ಮ, ಪಪ್ಪ ಅಲ್ಲಿಗೆ ಹೋಗ್ತಾರೆ ತಾನೆ? ಪಪ್ಪಂಗೇನು ಆಗಲ್ಲ ತಾನೆ? ಇಲ್ಲ ಮಕ್ಕಳ, ನಿಮ್ಮ ಪಪ್ಪಂಗೆ ಯಾರೇನು ಮಾಡಕ್ಕೆ ಸಾಧ್ಯ ಇಲ್ಲ. ನೀವಿಬ್ರು ಹೆದರ್ಕೋಬೇಡಿ, ಗೊತ್ತಾಯ್ತಾ? ಇದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಪಾರ್ಥ, ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಇದು ಸಡನ್ ಆಗಿ ಆಗ್ತಾ ಇರೋದಲ್ಲ, ಯಾರು ಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡ್ತಿರೋ ಆಗಿದೆ. ನನಗಂತೂ ಹಾಗೆ ಅನಿಸ್ತಾ ಇದೆ ಪಾರ್ಥ. ಹೌದು, ಇದು ಮಾಮೂಲಿ ಗಲಾಟೆ ಅಲ್ಲ. ಯಾರೋ ಜನಗಳ ಮನಸ್ಸಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಭಯ ಹುಟ್ಟಾಗ್ತಾ ಇದ್ದಾರೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತೀಯಾ? ಅದೊಂಥರ ಹಾಗೆ ಮಹಿ, ಇನ್ಮೇಲೆ ಮೇಲಿನ ಮೇಲೆ ಈ ಥರ ಆಗ್ತಾನೆ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಗಲಾಟೆ ಆಗುತ್ತೆ, ಆಮೇಲೆ ಅನುಮಾನ ಸೃಷ್ಟಿ ಆಗುತ್ತೆ, ಕೊನೆಗೆ ನಂಬಿಕೆ ಹೊಡೆದೋಗುತ್ತೆ. ಇದೇ ಅವ್ರ ಗುರಿ. ಏನು ಗೊತ್ತಾ, ಫ್ಯಾಮಿಲಿ ಒಳಗಡೆ ಈ ಹಠ, ಜಗಳ, ದ್ವೇಷ ಅನ್ಕಾಮನ್ ಅಲ್ಲ, ನಡೆಯೋದೇ ಇದೆಲ್ಲ. ಆದರೆ ಯಾರೋ
ಈ ಮಟ್ಟಕ್ಕೆ ಇಳಿತಾ ಇದ್ದಾರಲ್ಲ ಅದೇ ಡೇಂಜರ್ ಅನಿಸ್ತಾ ಇರೋದು. ಅದಕ್ಕೆ ಯಾಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಿದ್ದಾರೆ? ಇಷ್ಟೊಂದೆಲ್ಲ ಮಾಡಬೇಕಾ? ಅದು ಹಾಗೆ ಅಪೇಕ್ಷಾ. ಹಣ ಸಿಕ್ಕಿದ ಮೇಲೆ ಕೈಗೆ ಪವರ್ ಬಂದ ಮೇಲೆ ಮನುಷ್ಯನ ಆಲೋಚನೆನೇ ಚೇಂಜ್ ಆಗೋಗುತ್ತೆ. ಅದ್ರ ಜೊತೆಗೆ ದ್ವೇಷನೂ ಸೇರಿಕೊಂಡ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಅಷ್ಟೇ ಆಗಿರೋದು. ಆದರೂ ಪಾರ್ಥ ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅತ್ತೆ, ಅವರು ಒಂದು ಗುರಿ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಅವ್ರ ಗುರಿ ಇಷ್ಟೇ, ಬಿಗ್ ಬ್ರೋ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಬಾರ್ದು, ಅವ್ನು ಹಾಳಾಗಿ ಹೋಗಬೇಕು, ಅದೇ ಒಂದು ಗುರಿ. ನೀನು ಮಾತಾಡ್ತಿರೋದು ನೋಡ್ತಿದ್ರೆ ಯಾರ ಮೇಲೂ ಅನುಮಾನ ಇರೋ ಆಗಿದೆ. ಈಗ ಯಾಕೆ ಆ ಮಾತು? ಈಗ ಯಾರು ಅಂತ ತಿಳ್ಕೊಳ್ಳೋದ್ಕಿಂತ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಫಸ್ಟ್ ನೋಡೋಣ ಮಹಿ. ಓಕೆ? ಅಮ್ಮಮ್ಮ, ಪಪ್ಪಂಗೇನಾದ್ರೂ ಆದರೆ ಏನು ಮಾಡೋದು? ಬಿಡ್ತು ಅನ್ನೆ ಬಂಗಾರಿ, ಪಪ್ಪನಿಗೆ ಏನೂ ಆಗೋದಿಲ್ಲ. ಈಗಲೇ ಅಣ್ಣಂಗೆ ಕಾಲ್ ಮಾಡಿ ಆಫೀಸ್ ಹತ್ರ ಹೋಗ್ಬೇಡ ಅಂತ ಹೇಳ್ತೀನಿ. ಮಹಿ ಬೇಡ ನೋಡು, ಬಿಗ್ ಬ್ರೋ ಅವ್ನ ಲೈಫಲ್ಲಿ ಇಂಥ ಸಿಚುವೇಶನ್ಸ್ನ ತುಂಬ ನೋಡಿದೆ. ಅವನಿಗೆ ಜನಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಯು ಡೋಂಟ್ ವರಿ. ಆದರೂ ಮನ್ಸು ಒಪ್ತಾ ಇಲ್ಲ ಪಾರ್ಥ, ಯಾಕೋ ಭಯ ಆಗ್ತಾ ಇದೆ. ಅತ್ತೆ, ನಾವು ಧೈರ್ಯವಾಗಿರಬೇಕು. ನಾವು ಧೈರ್ಯ ಕಳ್ಕೊಂಡು ಅಣ್ಣಂಗೆ ಫೋನ್ ಮಾಡಿದ್ರೆ ಅವನ ಧೈರ್ಯನೂ ಕುಗ್ಗೋಗಲ್ವಾ? ಸೊ ಬೇಡ. ಅಮ್ಮಮ್ಮ, ಪಪ್ಪ ಸೇಫ್ ಆಗಿರ್ತಾರಲ್ವಾ? ಏನೂ ಆಗಲ್ವಲ್ಲ? ಆನಂದ್, ಏನಿದೆಲ್ಲ? ಅಮ್ಮ ಅಲ್ಲಿ ನೋಡಿ ಅಮ್ಮ, ಪಾಪ ಆನಂದ್. ಆನಂದ್ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ನೋಡಿ ಹೇಗ್ ಮಾಡಿದ್ರು. ಸಮಾಧಾನ ಮಾಡ್ಕೋಪರ್ಣ. ಕೆಲವೊಮ್ಮೆ ಯಾರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಜನ ಏನು ನಂಬ್ತಾರೆ ಅನ್ನೋದೇ ಮುಖ್ಯ ಆಗುತ್ತಮ್ಮ. ಗುಂಪಲ್ಲಿದ್ದಾಗ ಜನ ಹುಚ್ಚಿರ್ತರ ಆಡ್ತಾರೆ, ವಿವೇಕ ಅನ್ನೋದೇ ಇರಲ್ಲ ಅವ್ರಿಗೆ. ಎಲ್ಲರೂ ಆವೇಶಕ್ಕೊಳಗಾಗ್ತಾರೆ, ಮನುಷ್ಯತ್ವನೇ ಮರ್ತು ಬಿಡ್ತಾರೆ. ನಮ್ಮ ಸಮಾಜನೇ ಹೀಗೆ, ಮೊದಲು ಶಿಕ್ಷೆ ಕೊಡುತ್ತೆ, ಆಮೇಲೆ ಪರಾಮರ್ಶೆ ನಡೆಯುತ್ತೆ. ಅಷ್ಟರೊಳಗೆ ಅವಘಡ ಆಗಿ ಹೋಗಿರುತ್ತೆ. ಅದ್ರ ಹೊಣೆನ ಯಾರೂ ತಗೊಳ್ಳಲ್ಲ, ಪಶ್ಚಾತ್ತಾಪ ಅಂತ ಯಾರಿಗೂ ಇರಲ್ಲ.